ನೋಡಿ ಅದು ಎನ್ಕ್ವೈರಿ ಮಾಡ್ತಿದ್ದಾರೆ, ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದು ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ. ಇಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಇದೇನು ಹೊಸದಲ್ಲ. ಅದನ್ನು ನಾವು ಪಾಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತಿದ್ದಾರೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆ ಅಂತ. ಅದು ನ್ಯಾಯಾಲಯ ನೋಡಬೇಕು. ಈಗ ಸಮಸ್ಯೆ ಆಗಿದೆ. ಅದು ಎರಡು ಕಡೆ ಘರ್ಷಣೆ ಪ್ರಾರಂಭ ಆಗಿದೆ. ಎರಡು ಲಾ ಮಾಡಲಿಕ್ಕೆ ಎಲ್ಲೂ ಪ್ಯಾರಲಲ್ ಆಗಿ ಬರೋಲ್ಲ. ಅದು ನ್ಯಾಯಾಲಯ ಅಂತಿಮವಾಗಿ ಹೇಳಬೇಕು, ಒಬ್ಬರೇ ಮಾಡಬೇಕಾ. ನಮ್ಮ ಲೆಕ್ಕಲೆ ಒಬ್ಬರೇ ಮಾಡಬೇಕು, ಎರಡು ಮಾಡಲಿಕ್ಕೆ ಆಗೋಲ್ಲ ಏಜೆನ್ಸಿ. ಅವರು ಕೂಡ ಅಲ್ಲಿ ಒಬ್ಬರೇ ಮಾಡಬೇಕು. ಅದನ್ನ ನ್ಯಾಯಾಲಯ ಹೇಳಬೇಕಲ್ಲ. ಈಗ ನ್ಯಾಯಾಲಯಕ್ಕೂ ಹೇಳಬೇಕು, ಅದು ಒಬ್ಬರೇ ಮಾಡಬೇಕಾ ಇಬ್ಬರು ಮಾಡಬೇಕಾ ಅಂತ. ಅಷ್ಟು ಅವ್ರು ಮಾಡಬೇಕು. ಅಲ್ಲಿವರೆಗೆ ನ್ಯಾಯಾಲಯ ಕದ ತಟ್ಟಬೇಕು ಅಷ್ಟೇ. ನಾವು ಅಲ್ಲ, ಎಲ್ಲದಕ್ಕೂ ಎಲ್ಲ ಸರಿ ರಾಜಕೀಯ ಅಂತ ಹೇಳಲಿಕ್ಕಾಗಲ್ಲ, ಎಲ್ಲನೂ ಲೀಗಲ್ ಅಂತ ಹೇಳೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ಕೇಳಬೇಕಾಗ್ತದೆ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡೋ ಜವಾಬ್ದಾರಿ ನಮ್ದು ಅಷ್ಟೇ. ಈಗ ಅದು ಯಾವ ಕೊಟ್ಟಾರ ಬಿಟ್ಟಾರ ಅದು ಪ್ರಶ್ನೆ ಬರೋದಿಲ್ಲ. ನಮಗೆ ನೋಟಿಸ್ ಕೊಟ್ಟಾರ, ಅದಕ್ಕೆ ರಿಪ್ಲೈ ಮಾಡುವಂಥ ಜವಾಬ್ದಾರಿ ಎಲ್ಲ ಇರ್ತೈತೆ, ಮಾಡಬೇಕಷ್ಟೇ. ನೋಡಿ, ಅದೆಲ್ಲ ಅದು ಗೊತ್ತಾ, ಆ ಡಿಪಾರ್ಟ್ಮೆಂಟ್ನ ಹೆಡ್ಡು ಅಲ್ಲ. ನನಗೆ ಎಷ್ಟಿದೆ, ಈಗ ನೋಟಿಸ್ ಕೊಟ್ಟಾರ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡೋದು ನಮ್ಮ ಡ್ಯೂಟಿ ಅಷ್ಟೇ. ಇನ್ನೆಲ್ಲನೂ ಕೇಳಲಿಕ್ಕೆ ಹೋದರೆ ಎಲ್ಲರೂ ಉತ್ತರ ನಾವು ಕೊಡಲಿಕ್ಕಾಗೋಲ್ಲ. ಸೊ ನಾನು ವ್ಯಾಪ್ತಿಗೆ ಕೂಡ ಬರೋಲ್ಲ. ನೋಟಿಸ್ ಬಗ್ಗೆ ಹೇಳ್ಬೋದು ಯಾರಾದರೂ. ಈಗ ನನಗೆ ಕೊಟ್ಟರು ಕೊಡಲೇಬೇಕು. ಅದು ಸರಿನೋ ತಪ್ಪು ಅದು ಗೊತ್ತಿಲ್ಲ. ನೋಟಿಸ್ ಬಂದರೆ ರಿಪ್ಲೈ ಕೊಡಬೇಕಂತ ಎಲ್ಲರದ್ದು ಡ್ಯೂಟಿ ಅಷ್ಟೇ. ಇಲ್ಲ, ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಪತ್ರಿಕೆಯಲ್ಲಿ ನೋಡಿದ ಅಷ್ಟೇ ರೀ. ಅದಕ್ಕೆ ಉತ್ತರ ಅವರೇ ಕೊಟ್ಟಿದ್ದಾರಲ್ಲ. ರಾಮ್ಲವ್ರು ಉತ್ತರ ಕೊಟ್ಟ ಮ್ಯಾಗ ಅದು ಕ್ಲೋಸ್ ಆಯ್ತು. ಮತ್ತೇನು ಇದ್ರಾಗ ಇಲ್ಲ, ನನಗೇನು ಗೊತ್ತಿಲ್ಲ ಅದಕ್ಕೆ. ಗೊತ್ತಿಲ್ಲ ನನಗೆ. ನೀವು ಎಲ್ಲರೂ ಹೆಂಗಾರ ಹೇಳು, ನೀವು ಊಹೆ ಮಾಡಿ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ನನಗೆ? ಯಾರು ತುಳಿತಾರೆ ಯಾರು ಬಿಡ್ತಾರೆ ಹೆಂಗೆ ನನಗೆ? ಶ್ರೀರಾಮುಲು ಅವರ ಒಂದು ಕಾಲದ ದೋಸ್ತಿ ಜನಾರ್ದನ್ ರೆಡ್ಡಿ ಅವರೇ ಹೇಳಿರೋದು ಸರ್. ಅವರು ಕಾಸ ಇದ್ರು ನೋಡಿ. ಅದು ಈಗ ಯಾರ ನಮ್ಮ ವಿರುದ್ಧ ಯಾರ ತರಬೇಕಾದ್ರೆ ಅದನ್ನು ಆಟೋಮೆಟಿಕ್ಕಾಗಿ ಹಂಗೆ ವ್ಯಾಖ್ಯಾನ ಬಂದೇ ಬರ್ತೈತೆ. ನಮ್ಮ ವಿರುದ್ಧ ಅಂತ ಬರೋಲ್ಲ. ಅದಕ್ಕೆ ನಮ್ಮ ವಿರುದ್ಧ ಯಾಕೆ ಬರ್ತಾರೆ ಅವರು? ಬರ್ಬೇಕಾದ್ರೆ ಒಂದು ಪಕ್ಷಕ್ಕೆ ಬರ್ತಾರೆ ಅಷ್ಟೇ. ಹೇಳೋಲ್ಲ ಈಗಾಗಲೇ ಸ್ವಾಗತ. ಯಾರೇ ನಮ್ಮ ಪಕ್ಷದ ಐಡಿಯಾಲಜಿ ಒಟ್ಟಿ ಬಂದರೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿದ್ವಿ. ಹಿಂದೂ ಹೇಳಿದ್ದೀವಿ ಸುಮಾರು ವರ್ಷಗಳ ಹಿಂದೆ, ಈಗೂ ಹೇಳ್ತೀವಿ. ಯಾರೇ ಬಂದರೂ ಸ್ವಾಗತ ಅಂತ ಹೇಳಿದ್ವಿ. ಬಂದರೆ ನಾವ್ಯಾಕೆ ಬಿಡಬೇಕು? ನಿಮ್ಮ ಸಮುದಾಯದಲ್ಲಿ ನೀವು ನಿಮ್ಮ ವಿರುದ್ಧವಾಗಿ ಅವ್ರನ್ನ ಎತ್ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಹಂಗಂದಾಗ ನಮ್ಮ ವಿರುದ್ಧ ಅಂತ ಹೆಂಗೆ ಹೇಳ್ತೀನಿ? ಹೆಂಗೆ ವ್ಯಾಖ್ಯಾನ ಮಾಡೋರು? ನಮ್ಮ ವಿರುದ್ಧ ಅವ್ರು ಹೇಳಿರ್ಬೋದು, ನಾವು ಹೇಳಲ್ಲ. ನಮ್ಮ ವಿರುದ್ಧ ಅಂತ ಹೆಂಗೆ ಹೇಳೋರು ನೀವು? ಅದು ನಮಗೆ ಗೊತ್ತಿಲ್ಲ. ಯಾರು ಕರ್ಕೊಂಡು ಬರ್ತಾರೆ ನೀವು ಅವ್ರನ್ನ ಕೇಳಬೇಕು. ನನಗೆ ಕೇಳಿ ನಾ ಏನು ಹೇಳಿ? ಅಲ್ಲ ಸರ್, ಯಾವುದೇ ಗೌರ್ಮೆಂಟ್ ಬರಲಿ ಸಾವ್ಕಾರ್ ಫ್ಯಾಮಿಲಿ ಟಾರ್ಗೆಟ್ ಆಗ್ತಾ ಇದೆಯಾ ಅಂತ. ಹಂಗೇನಿಲ್ಲ. ಟಾರ್ಗೆಟ್ ಅಂತ ನಾವು ಒಂದು ಊಹಿಸಿದ್ರೆ ಹಂಗೆ ಆಗ್ತೈತೆ. ನಾವು ಹೆಂಗೆ ನೋಡ್ತೀವಿ ಹಂಗೆ ಅದು ಹಂಗೆ ಅನ್ನಿಸ್ತೈತೆ. ಅದು ನಾವು ಹೆಂಗೆ ನೋಡ್ತೀವಿ ಅದ್ರ ಮ್ಯಾಗ ಇರ್ತೈತೆ. ಅದು ಪಾಸಿಟಿವ್ ಆದರೆ ಪಾಸಿಟಿವ್ ಇರ್ತೈತೆ, ನೆಗೆಟಿವ್ ಆದರೆ ನೆಗೆಟಿವ್ ನೋಡುತ್ತೆ. ನಾವು ಜಾಸ್ತಿ ನೋಡಿದೆ ಯಾವಾಗಲೂ ಪಾಸಿಟಿವ್, ನೆಗೆಟಿವ್ ಆಗಿ ನೋಡಿದ್ರು ನಾವು. ನಿಮ್ಗೇನು ಅನಿಸ್ತಾ ಇದೆ ಸರ್? ನಮಗೇನು ಅನಿಸೋಲ್ಲ. ನಮ್ದು ಇರೋದು ಬೆಳಗಾವಿ ಜಿಲ್ಲೆ. ಬಳ್ಳಾರಿಗೂ ಬೆಳಗಾವಿ ಭಾಳ ದೂರ ಇದೆ. ಅವ್ರ ರಾಜಕಾರಣಿ ಬಳ್ಳಾರಿ, ನಮ್ದು ಇರೋದು ಬೆಳಗಾವಿ. ಮತ್ತು ನೀವು ನಮ್ಮ ವಿರುದ್ಧ ಅವ್ರನ್ನ ಹೆಂಗೆ ವ್ಯಾಖ್ಯಾನ ಮಾಡ್ತೀರಾ? ಸೀಮಿತ ಆಗಿಲ್ಲ. ಆದರೂ ಬೇಸ್ ಇರೋದಲ್ಲ, ಬೇಸ್ ನಮ್ಮದು ಅಲ್ಲಿ. ಅಲ್ಲ ಸರ್, 2028ಕ್ಕೆ ಬೇರೆ ಟೋಲ್ ಹಾಕಿದ್ದೀರಾ, ನೀವು ಬೆಳಗಾವಿಗೆ ಸೀಮಿತ ಅಂತೀರಾ? ಅಲ್ಲ, ರಾಜಕಾರಣಿ ಪ್ರಾರಂಭ ಆಗೋದು ಜಿಲ್ಲೆ ಅಂದ. ಅವ್ರ ಜಿಲ್ಲೆ ಬೇರೆ, ನನ್ನ ಜಿಲ್ಲೆ ಬೇರೆ. ಸೊ ಈಗ ಅವರು ಬರೋಲ್ಲ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಯಾಕೆ ಚರ್ಚೆ ಅಂತ ಈಗ ಅವರೇ ಹೇಳಿದ್ದಾರೆ. ನಾವು ಬರೋಲ್ಲ, ನಾವು ಕಂಫರ್ಟ್ BJPಯಲ್ಲಿ ಕಂಫರ್ಟ್ ಇದೆಯಾ ಅಂತ. ಮತ್ತೆ ಯಾಕೆ ಸುಳ್ಳೋದು ಗಾಳಿಯಲ್ಲಿದೆ? ಅವರು ಬರಲ್ಲ ಅಂತ ಹೇಳಿದ್ದಾರೆ ಸರ್. DK ಶಿವಕುಮಾರ್ ಅವರು ಹೇಳಿದ್ರು, ನಾನು ಲೋಕಸಭೆ ಮುಂಚಿತವಾಗಿ ಅವ್ರು ಕರ್ಕೊಂಬರುವಂಥ ಪ್ರಯತ್ನ ಮಾಡಿದೆ, ಅಂತಿಮವಾಗಿ ಅವರು ಅಲ್ಲೇ ಉಳ್ಕೊಂಡ್ರು ಅಂತ ಮಾತಾಡಿದ್ರು. ಅದು ಅವಾಗ ಮಾಡಿರ್ಬೋದು ರೀ. ಅವಾಗ ಬಂದಿದ್ರೆ ನಮಗೆ ಲಾಭ ಆಗ್ತಿತ್ತು ಲೆಕ್ಕ ಚೆನ್ನಾಗಿ ಮಾಡಿರ್ಬೋದು. ಈಗ ಎಲೆಕ್ಷನ್ ಮುಗೋದು ಹೋಗಿದೆ, ಚುನಾವಣೆ ಆಗಿದೆ.
ಸೊ ಎಲ್ಲರೂ ಮುಂಚೆ ಭಾಳಷ್ಟು ಜನನ ಆಹ್ವಾನ ಮಾಡಿದರು ಅವರು. ಸೊ ಬಂದಿರಲಿಕ್ಕಿಲ್ಲ. ಸೊ ಮುಗಿದೋದು ಅಧ್ಯಾಯ ರೀ. ಮತ್ತು ಯಾಕೆ ಈಗ ಚರ್ಚೆ ಮಾಡೋದು? ಈಗ ಅವ್ರು ಬರೋಲ್ಲ ಅಂತ ಹೇಳ್ಯಾರೆ, ಕ್ಲೋಸ್ ಆಯಿತು. ಅವರೇ ಸ್ವಂತ ಪಾರ್ಟಿನ ಹೇಳಿದ ಮ್ಯಾಗೆ ಮತ್ತೆ ಯಾಕೆ ಈಗ ಚರ್ಚೆ ರೀ? ಸರ್, ತಾವು ACC ಅಧ್ಯಕ್ಷರು ಮಾತಾಡಿದ ನಂತರ ಯಾರು ಕೂಡ ಏನು ಮಾತಾಡಿರಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ನಿನ್ನೆ ಹೇಳ್ತಾ ಇದ್ದಾರೆ ಸರ್, ಮತ್ತೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಸರಿ ಇದೆಯಾ ಸರ್? ಈಗ ನಾವೇನು ಮಾಡಿದ್ರೆ ಅದಕ್ಕೆ ಅವ್ರ ಉತ್ತರಕ್ಕೆ ನಾ ಏನು ಮಾಡ್ಲಿಕ್ಕ? ಈಗ ಅವ್ರು ಹೇಳಿದಕ್ಕೆ ನಾ ಏನು ಹೇಳಕ್ಕೆ ಪಾರ್ಟಿನೂ ಅಲ್ಲಲ್ಲ. ಈಗ ನಾ ಹೈಕಮಾಂಡು ಅಲ್ಲ ಅವ್ನು ಕೇಳಲಿಕ್ಕೆ. ಅಲ್ಲ ಸರ್, ತಾವು ಯಾಕಂದ್ರೆ ಮುಂಚೆ ಹೇಳಿದ್ರಿ, ಈಗ ಏನೋ ಮಾತಾಡ್ತಿಲ್ಲ ತಾವು ಸ್ವಲ್ಪ ಸರಿ. ಅದೇನು ಪ್ರಯೋಜನ ಇಲ್ಲ. ಏನು ಮಾತಾಡ್ರಿ? ಏನು ಅನಾವಶ್ಯಕ ಚರ್ಚೆಗೆ ಕಾರಣ ಅಷ್ಟೇ. ಅದೇನು ರಿಸಲ್ಟು ಬರೋಲ್ಲ, ಏನೂ ಇಲ್ಲ. ಮುಗಿದೋದು ಅಧ್ಯಾಯ ಅದು. ಅಲ್ಲ, ಹೈಕಮಾಂಡ್ ವೀಕ್ ಆಯ್ತು ಅಂತ ಅಥವಾ ಇಲ್ಲ, ಅದರ ಹೈಕಮಾಂಡ್ ವೀಕ್ ಇಲ್ಲ, ಯಾರೂ ವೀಕ್ ಇಲ್ಲ. ಎಲ್ಲರೂ ಅವ್ರವ್ರ ಸ್ಥಾನದಲ್ಲಿ ಇದ್ದಾರೆ. ಮಾತನಾಡಿದಂಥವ್ರು ನಿಮ್ಮಂತ ಎಲ್ಲ ಸೀನಿಯರ್ಸ್ ಏನಾ? ನಿಮ್ಮಂತ ಸೀನಿಯರ್ಸ್ ಮಾತಿಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಸರ್ ಏನು ಮಾತಾಡೋರು? ಡೈಲಿ ಏನು ಅಂತ ಮಾತಾಡ್ರಿ ನೀವು ಹೈಕಮಾಂಡ್ ವಿರೋಧವಾಗಿ? ಹೈಕಮಾಂಡ್ ವಿರುದ್ಧ ಅಲ್ಲ, ಬೇಡಿಕೆ ಪ್ರಸ್ತಾಪ ಅಲ್ಲ ಮಾಡಲ್ಲ ಸರ್, ಈಗ ನೀವು KPCC ಅಲ್ಲ, ಡೈಲಿ ಹೇಳ್ಬೇಕಂತ ಹೇಳಿದ್ದಾರೆ. ದಿವಸ ಹೇಳ್ಬೇಕಂತ ಏನಿಲ್ಲ ಡಿಮಾಂಡ್ ನಮ್ಮದು. ಸರ್, ಈಗ KPCC ಅಧ್ಯಕ್ಷರ ವಿಚಾರದಲ್ಲಿ ಖರ್ಗೆ ಅವರು ಹೇಳಿದ ನಂತರ ಸೈಲೆಂಟ್ ಆಗ್ಬಿಟ್ರಿ. ಯಾರು? ತಾವುಗಳಿಲ್ಲ ಹೌದಾ? ಆ ದಿವಸ ಹೇಳೋದು ಅವಶ್ಯಕತೆ ಇಲ್ಲ. ಅದು ಒಂದು ಕಡೆ ಹೇಳಿರಾಯ್ತು. ಈಗ ನಾವು 31 ಜಿಲ್ಲೆಗೆ ಹೋದ್ರೆ ಅದನ್ನೇ ಪ್ರಶ್ನೆ ಕೇಳ್ತಾರೆ. ಒಂದು ಕಡೆ ಹೇಳಿಸಿ ಒಂದೇ ಹೇಳಿರ್ತೀವಿ ನಾವು. ಅವ್ರು ಅಂತಾರೆ ಇದು ಹೊಸದು ನಮಗಂತ ಅವ್ರು ಕೇಳ್ತಾರೆ. ನಾವೇನು ಮಾಡ್ಬೇಕು? ಈಗ ನಮ್ಮ ಸಮಸ್ಯೆ ಅದು. ಈಗ ನಿಮ್ಮ ಸಮಸ್ಯೆ ಫಸ್ಟ್ ನೀವು ಹತ್ತೀರಿ. ನಾವೆಲ್ಲ ಜಿಲ್ಲೆ ಹೋದಾಗ ಇದನ್ನೇ ಕೇಳ್ತಾರೆ ಅವರು. ಅದು ಹೈಕಮಾಂಡ್ಗೆ ಇರು ಸುಮಾರು ಸಾಗ್ತೈತೆ. ಅದು 8 ದಿವಸ 17 ಕೂತ ಆಡಿದ್ರು ಅಂತ ಅವ್ರು ಅಂತಾರೆ. ನೀವು ಮತ್ತೆ ಅವ್ರು ಬಿದರ್ದಾರ ಅಂತಾರೆ, ನಾವು ಫಸ್ಟ್ ಟೈಮ್ ಕೇಳಿವಂತ ಅವ್ರು ಅಂತಾರೆ. ಈಗ ನಾವು ಮಧ್ಯ ಸಿಕ್ಕೊಂಡು ನಾವು ಒದ್ದಾಡ್ದಾಗೈತಿ. ಸರ್, ಈಗ ನೀವು ಡೆಲ್ಲಿಗೆ ನಾವು ಬೇಡಿಕೆ ಹೋಗಿ ಇಟ್ಟಿದ್ರಿ ಸರ್, ಹೈಕಮಾಂಡಿಂದ ಏನು ಇದು ಬರುತ್ತೆ ಅಂತ. ಯಾವ ಬೇಡಿಕೆನೂ ಇಲ್ಲ, ಏನೂ ಇಲ್ಲ. ಗಾಳಿಯಲ್ಲೇ ಸುತ್ತಾಗ್ತೈತೆ ಅಷ್ಟೇ ಇದು. ಸಮರ್ಥರಿದ್ರಿ. ಈಗ ಆ ಥರ ಕಾಲು ಬಂದಿಲ್ಲ, ಚರ್ಚೆನೂ ಅನಾವಶ್ಯಕ. ಬಂದಾಗ ಮಾತಾಡೋಣ ಅದ್ರ ಬಗ್ಗೆ. ಸರ್, ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ಅದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಮುಂದೆ ಹೋಗಿದ್ದಾರೆ. 29 ಇನ್ನೂ ಫಿಕ್ಸ್ ಆಗಿಲ್ಲ ಡೇಟು. CM ಅವ್ರು ಡೇಟ್ ಕೊಟ್ಟ ಮ್ಯಾಗೆ ಓಪನಿಂಗ್. ಅಂದರೆ ಡೆಲ್ಲಿ ಚುನಾವಣೆ ಮುಗಿದ್ಮೇಲೆ ಸರ್? ಮೋಸ್ಟ್ಲಿ ಚುನಾವಣೆ ಮುಗಿದ ಮೇಲೆ. ಬಹುತೇಕ ಮಂತ್ ಎಂಡ್ ಅಂತ ಆಗಿತ್ತಲ್ಲ ಸರ್ ಹಾಗಾಗಿ. ಅಲ್ಲ, ಚುನಾವಣೆ ಬಹುಶಃ ಅದು ನಮ್ದು ಈ ಡೇಟೇ ಬಂದೋಗಿದ್ರಲ್ಲ ಈಗ ಉದ್ಘಾಟನೆ. ಕೇಳಿಗೆ ಹೋದ ನಂತರ ಬರೀ ಕಟ್ಟಡ ಮಾತ್ರ ಉದ್ಘಾಟನೆ ಆಗತ್ತಾ ಅಥವಾ ಓನ್ಲಿ ಕಟ್ಟಡ? ಓನ್ಲಿ ಕಟ್ಟಡ. ಅಲ್ಲ ಸರ್, ಒಂದು ಬರೀ ಕಟ್ಟಡ ಮಾತ್ರ, ಬೇರೆ ಏನೂ ಇಲ್ಲ. ಖರ್ಗೆ ಅವರ ಹೇಳಿಕೆ ನಂತರ ತುಂಬಾ ಸೈಲೆಂಟ್ ಆಗಿದ್ರಿ ಮತ್ತು ಒಳಗಡೆ ಸಾಕಷ್ಟು ಕೋಪ ಇದೆ ಅಂತ ಹೇಳಿ. ನೋಡಿ, ನಮ್ಮ ಮಿತಿಯೊಳಗೆ ಮಾತಾಡಬೇಕಾಗ್ತೈತೆ. ದಿವಸ ಅದನ್ನೇ ಮಾತಾಡಿದ್ರೆ ಸರಿ ಆಗೋಲ್ಲ. ಒಂದು ಸಾರಿ ನಮ್ಮ ವಿಚಾರಗಳನ್ನ ಹೇಳಿದ ಮ್ಯಾಗೆ ಓಕೆ ಹೇಳಿಬಿಟ್ಟಿದೆ. ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಪದೇ ಪದೇ ಹೇಳೋದ್ರಲ್ಲಿ ಸರಿ ಇರೋಲ್ಲ. KPCC ಅಧ್ಯಕ್ಷರ ವಿಚಾರದಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ ಈಗ. ಎದಕ್ಕೆ ಕೊಡ್ಬೇಕು ರೀ? ಎದಕ್ಕೆ ಕೊಡ್ಬೇಕು ಹೇಳ್ರಿ? ಅನಾವಶ್ಯಕ ಇದೆ ಇಲ್ಲವೇ ಇಲ್ಲ, ಪ್ರಶ್ನೆ ಇಲ್ಲ ಅದು. 2028ಕ್ಕೆ ಅಷ್ಟೇ ನಿಮ್ಮ ಡಿಮ್ಯಾಂಡ್. ಸರ್, ಈಗ ಅದಾಯ್ತು ಸರ್. ಜಿಲ್ಲಾಧ್ಯಕ್ಷರ ನೇಮಕ ಏನಾಯ್ತು ಸರ್? ಅದು ಹೈಕಮಾಂಡ್ ಅವ್ರು ಮಾಡ್ಬೇಕು ರೀ. ಅವ್ರು ಲಿಸ್ಟ್ ಹೋಗಿ ಸುಮಾರು ದಿವಸ ಆಯಿತು. ಅವ್ರು ಮಾಡ್ಬೇಕು. ಅವರು ಅಲ್ಲಿ ಅವ್ರಿಗೆ ಇದ್ದವ್ರ ಅಧ್ಯಕ್ಷ ಇದ್ದೇ ಇರ್ತಾರೆ. ಅಲ್ಲಿ ಪ್ರಶ್ನೆ ಏನಾಯ್ತು? ಪದೇ ಪದೇ ಹೇಳ್ತಾನೆ ಇದ್ದೀರಿ, ನಾವು ಕೇಳ್ತಾನೆ ಇದ್ದೀವಿ, ಮಾಡೋಕ್ಕಾಗ್ತಿಲ್ಲ ಅಂತ. ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿವರೆಗೆ ಇದ್ದ ಅಧ್ಯಕ್ಷರು ಇರ್ತಾರೆ. ಅದು ಇನ್ನೂ 1 ವರ್ಷ ಬಿಟ್ಟು ಆಗ್ಬೋದು. ಅದಕ್ಕೇನು ಸೌಂದ್ರೆ. ಈಗ ಅಲ್ಲಿವರೆಗೆ ಇದ್ದ ಅಧ್ಯಕ್ಷ ಮುಂದುವರಿತಾರೆ. ಕೆಲಸ ಅಂತ ನಡ್ತಾನೆ ಇರ್ತೀವಿ. ಕೆಲಸದೇನು ಸಮಸ್ಯೆ ಇಲ್ಲ. ಅದು ಯಾವಾಗ ಇನ್ನು ಇವತ್ತು ಮಾಡ್ಬೋದು, 6 ತಿಂಗಳು ಬಿಟ್ಟು ಮಾಡ್ಬೋದು. ಇವತ್ತು ಮಾಡ್ಬೇಕಂತೇನಿಲ್ಲ. ಅದು ಯಾವಾಗ ಮಾಡ್ಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟದ ವಿಚಾರ. ಈಗ 2028ಕ್ಕೆ CM ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರಿ ಹಿಂದೆ, ಈಗಲ್ಲ. ಈಗ ಅದಕ್ಕೆ ಬೇಕಾದಂಥ ತಯಾರಿ ಒಳಗಡೆನೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಸರ್. ಅದೇನೋ ಟ್ರೈನಿಂಗ್ ಸೆಂಟರ್ಗಳು ಇದು ಎಲ್ಲ ಮಾಡ್ತಾ ಇದ್ದೀವಿ. ಹಳೇದು ನಮ್ದು ಈ ಟ್ರೈನಿಂಗ್ ಕೊಡೋದು ಟ್ರೈನಿಂಗ್ ಸೆಂಟರ್ ಇದೇನು ಹೊಸದಲ್ಲ, ಹಳೇದಲ್ಲ. ಅದು ನಮ್ದು ಇವತ್ತೇನೆಲ್ಲ ಮುಂಚೆಯಿಂದ ಇದೆ, ಮುಂಚೆಯಿಂದ ಮಾಡ್ತೀವಿ. ಹೊಸದೇನು ತುಂಬ ಬೇಸ್ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಸರ್ ವಿದ್ಯಾರ್ಥಿಗಳು. ಇಲ್ಲ, ಅದು ಮುಂಚೆಯಿಂದ ನಮ್ಗೆ ಹತ್ರ ಭಾಳ ಆಸಕ್ತಿ ಇದೆ. ಅದಕ್ಕೆ ಚೇರ್ಮನ್ ಕೂಡ ನಾನು ಮಾಡಿದ್ದಾರೆ. ಪಾರ್ಟಿಯಲ್ಲಿ ಕೂಡ ಚೇರ್ಮನ್ ಇದ್ದೀನಿ. ಅದಕ್ಕೆ ನಾನು ಟ್ರೈನಿಂಗ್ ಕೊಡುವಂಥ ಒಂದು ಇದಕ್ಕಿದ್ದೀವಿ. ಅದೇ RSS ಮಾದರಿಯಲ್ಲೇ ಬೂತ್ ಮಟ್ಟದಲ್ಲಿ ಈಗೆಲ್ಲ ಹೊಸ ಹಳೆ ಕಾಣಿಸೋದು. ವೇದಿಕೆಯ ಮೂಲಕ ಪಕ್ಷವನ್ನು ಸಂಘಟನೆ ಮಾಡೋದು ಇವತ್ತಿಂದಲ್ಲ ಅದು ಹಳೇದು ನಾವು ಟ್ರೈನಿಂಗ್ ಕೊಡೋದು, ಟ್ರೈನಿಂಗ್ ತೊಗೊಳ್ಳೋದು, ಅದು ಹಳೆ ವಿಚಾರ. ಅದು ಎಲ್ಲದಕ್ಕೂ ಅದು ಎಲ್ಲದಕ್ಕೂ ಅದು ಹೆಲ್ಪ್ ಆಯ್ತು ಅನ್ಸುತ್ತೆ. ಹೆಲ್ಪ್ ಆಗಿದ್ರೆ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿಯಿಂದ ಗೆಲ್ಲಲಿಕ್ಕೆ ಅನುಕೂಲ ಆಯಿತು. ಅಲ್ಲಿ ಸಿಕ್ಕಾಂಗ್ರೆ ಶಾಸಕರ ದುಬೈ ಪ್ರವಾಸ ಯಾವಾಗ?
ನಮ್ಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ ಅದು, ನಾವು ಇಲ್ಲಿ ಬರ್ತಿಲ್ಲ ಅದು. ಈಗ ಯಾರ್ಯಾರೋ ಬರ್ತಾ ಇದ್ರು ಸರ್ ನೀವು ಭೇಟಿ ಆ ಥರದ ಒಂದು ಏನಾದರೂ ಇತ್ತ ಸರ್ ಅದು ಹೋಗ್ಬೇಕು ಅನ್ನೋದು ಸರ್? ನೀವು ಹಿಂದೆ ಕೂಡ ಒಂದಷ್ಟು ಪ್ರಯತ್ನಗಳು ಇತ್ತು ಸರ್. ಇಲ್ಲ, ಯಾವುದೂ ಹೋಗೋಕ್ಕಿಲ್ಲ, ಸುತ್ತಿಸ್ಬೇಕು ಅನ್ನೋದು ಸರ್. ಯಾವುದೇ ಅಂಥ ವಿಚಾರಗಳು ಕೂಡ ಇಲ್ಲ. ಅಲ್ಲ, ಶಾಸಕರು ಏನೋ ಬೇಡಿಕೆ ಇಟ್ಟಿದ್ರು, ಏನು ಸಮಾಧಾನ ಮಾಡಿದ್ರು? ಇಲ್ಲ, ಯಾರು ಇಟ್ಟಿಲ್ಲ ಬೇಡಿಕೆ, ಯಾರು ಇಟ್ಟಾರೆ? ಯಾರು ಇಟ್ಟಿಲ್ಲ. ಎಲ್ಲ ಟೂರ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತ. ಏನು ಅವ್ರು ಹೋಗ್ತಾರೆ, ಹೋಗ್ಲಿಕ್ಕೆ ನಾವು ಸ್ವತಂತ್ರ ಇದ್ದಾರೆ, ಹೋಗ್ತಾರೆ. ನಾವೇ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅವರು. ಸಾಕಷ್ಟು ಸರಿ ಈಗಾಗಲೇ ಹೋಗಿ ಬಂದಿದ್ದಾರೆ ಭಾಳಷ್ಟು ಜನ ವಿದೇಶಕ್ಕೆ. ಅವ್ರು ಹೋಗ್ತಾನೆ ಇರ್ತಾರೆ. ಹಾಗೆ ಹೊಸದೇನಲ್ಲ. ಬಂದು ಭೇಟಿ ಮಾಡ್ತಾ ಇದ್ದಾರೆ ಸರ್ ನಿಮ್ಮನ್ನ. ಅದಕ್ಕೆ ಇದಕ್ಕೆ ಪ್ರವಾಸ ಯಾವಾಗ? ಪ್ರವಾಸ ಬಗ್ಗೆ ಯಾರು ಕೇಳಿಲ್ಲ. ಮತ್ತು ಅವ್ರು ಹೋಗ್ಲಿಕ್ಕೆ ಏನು ಸ್ವತಂತ್ರ ಇದ್ದಾರೆ, ಅವ್ರು ಹೋಗ್ತಾರೆ. ಅವರು ಎಷ್ಟು ಜನ ಹೋಗ್ತಾರೆ ಸರ್? ಪ್ಲೀಸ್ ಅದೆಲ್ಲ ಸುಮ್ಮನೆ ನೋಡಿ, ಮತ್ತೆ ನೀವು ಅದಕ್ಕೆ ಕನ್ಫ್ಯೂಸ್ ಮಾಡಬೇಡಿ. ಒಂದೇ ನಮಗೂ ಇತಿಮಿತಿ ಇದೆ, ಹೇಳಲಿಕ್ಕೆ ಕೇಳಲಿಕ್ಕೆ ನಮಗೂ ಒಂದು ಸ್ಥಾನಮಾನ ಇದೆ. ಪದೇ ಪದೇ ನೀವು ಅದು ಸುತ್ತಾಕಿ ಅಲ್ಲಿ ಮತ್ತೆ ಅದನ್ನು ನಾಳೆ ಅದನ್ನು ಮತ್ತೆ ವಿದೇಶಕ್ಕೆ ಹೋಗ್ತಾರೆ ಬಂದರೆ ಅನಾವಶ್ಯಕ ಸುಮ್ಮನೆ ಬಂದಲ್ಲ. ನಾವು ಹೇಳಿದ್ರೆ ನಾವು ಸ್ವತಂತ್ರ ಇದ್ದಾರೆ, ಹೋಗಲಿಕ್ಕೆ ಹೋಗ್ತಾರೆ. ಸರ್, ಉತ್ತರಾಖಂಡಲ್ಲಿ ಏಕರೂಪ ನಾಗರಿಕತ್ವ ಸಂಹಿತೆ ಜಾರಿ ತಂದ್ರೆ ಇವತ್ತಿನ ಕಾಂಗ್ರೆಸ್ ಸ್ಟ್ಯಾಂಡ್ ಅಥವಾ ಸರ್ಕಾರ ಸ್ಟ್ಯಾಂಡ್ ಏನು ಸರ್ ರಾಜ್ಯದಲ್ಲಿ? ಅಲ್ಲ, ತರಲಿಕ್ಕೆ ಅದು ಕೇಂದ್ರಕ್ಕೆ ಅಧಿಕಾರ ಇದೆಲ್ಲ, ರಾಜ್ಯಕ್ಕಿಲ್ಲ. ಹೆಂಗೆ ರಾಜ್ಯದವ್ರು ಹೆಂಗೆ ಮಾಡೋರು? ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಉತ್ತರಾಖಂಡ. ಹೆಂಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ರಾಜ್ಯಕ್ಕೆ ಅಧಿಕಾರ ಇಲ್ಲ, ಅದು ಕೇಂದ್ರಕ್ಕೆ ಅಧಿಕಾರ ಇದೆ, ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ, ಅವ್ರು ಮಾಡಬೇಕಲ್ಲ. ಇದರ ಜೊತೆಗೆ ಸರ್, ಹೀಗೆ ಮಹಾಕುಂಭ ಮೇಳದಲ್ಲಿ 501 ಪುಟಗಳ ಸಂವಿಧಾನ, ಹಿಂದೂ ಸಂವಿಧಾನವನ್ನು ಜಾರಿಗೆ ತರ್ತೀವಿ. ಅದೇ ಹೇಳಿದ್ರಲ್ಲ, ಇಲ್ಲಿ ಮಾಡ್ಲಿಕ್ಕಾಗಿ ಯಾವುದೋ ಒಂದು ಪರಿಷತ್ನಲ್ಲಿ ವೇದಿಕೆಯಲ್ಲಿ ಹೇಳಿದರೆ ಆಗೋಲ್ಲ. ಅದು ಪಾರ್ಲಿಮೆಂಟ್ ಇದೆ, ನಮ್ಮದು ಪಾರ್ಲಿಮೆಂಟಲ್ಲಿ ಆಗಬೇಕಾಗ್ತದೆ. ಈಗೆಲ್ಲರೂ ತಮ್ಮ ಮಾಡಿ ತಾವು ಹೇಳ್ತಾರೆ, ಇಂಥವು ಸಾಕಷ್ಟು ಹೇಳ್ತಾರೆ. ಅದು ಪಾರ್ಲಿಮೆಂಟು ಕಾಯ್ದೆ ಇದೆ, ಕಾನೂನಿದೆ, ಲೋಕಸಭಾ ಸದಸ್ಯರ ಸಮ್ಮುಖದಲ್ಲಿ ಪಾಸ್ ಆಗಬೇಕಾಗ್ತದೆ. ಸೊ ಅಲ್ಲಿ ಅವ್ರಿಗೆ ಯಾರೋ ಏನು ಹೇಳಿದ್ರು ಅದು ಕಾಯ್ದೆ ಆಗೋಲ್ಲ, ಕಾನೂನು ಆಗೋಲ್ಲ. ಸರ್, ಸರ್ಕಾರಿ ಗುತ್ತಿಗೆಯಲ್ಲಿ ಸರ್ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರ ಮುಂಬರೋ ಕ್ಯಾಬಿನೆಟ್ಗೆ ಬರುತ್ತೆ ಅನ್ನೋ. ಅಲ್ಲ, ಅದು ಯಥಾಸ್ಥಿತಿ ಮುಂದುವರೆದಿದೆ. ಹಿಂದೆ BJP ಅವರ ಮುಂದುವರಿಸಿದ್ದಾರೆ ಅದನ್ನ. ಅವರು ಸುಪ್ರೀಂ ಕೋರ್ಟಿಗೆ ಅವರೇ ಬರೆದು ಕೊಟ್ಟಿದ್ದಾರಲ್ಲ, ಯಥಾಸ್ಥಿತಿ ಮುಂದುವರಿಸ್ತೇವೆ ಅಂತ. ಹಿಂಗಾಗಿ ಅದೇ ಮುಂದುವರಿತಾ ಇದ್ದಾರೆ. ಕಾಮಗಾರಿಗಳಿಲ್ಲ ಮೀಸಲಾತಿಯಲ್ಲಿ. ಯಾರು ಹೇಳಿಲ್ಲ, ಅದು ಮಾಡುವಂಥ ವಿಚಾರ ಕೂಡ ಇಲ್ಲ, ಮಾಡಿಲ್ಲ. ಅದು ಎಲ್ಲಿ ಪ್ರಸ್ತಾಪ ನಮ್ಮ ಮುಂದೆ, ಬಹುಶಃ ಸರ್ಕಾರ ಮುಂದೆ ಇಲ್ಲ. ಅದು ಹೇಳಿರ್ಬೋದು, ನೀವು ಹೇಳಿರ್ಬೋದು, ಆದರೆ ಸರ್ಕಾರ ಮುಂದೆ ಪ್ರಸ್ತಾಪ ಇಲ್ಲ. ಅದನ್ನು ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಅವ್ರ ನಿರ್ಧಾರ ಮಾಡಬೇಕು. ಸರ್ಕಾರ ನಿಲುವು ನಮ್ಮ ನಿಲುವು, ಅದು ಮುಖ್ಯಮಂತ್ರಿಗಳು ಮಾಡಬೇಕು. ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕು. ಕ್ಯಾಬಿನೆಟ್ ಡಿಸಿಷನ್ ಏನಾಗ್ತೈತಿ ಎಲ್ಲರೂ ಅದಕ್ಕೆ ಬದ್ಧರಾಗಿರ್ತೀವಿ. ನೋಡಬೇಕು. ಲಾಸ್ಟ್ ಟೈಮೇ ಬರಬೇಕಾಯ್ತು, ಬರ್ದಿಲ್ಲ. ಅದು ಗೊತ್ತಿಲ್ಲ, ಅದು ಯಾವಾಗ CM ಅವ್ರು ತರಬೇಕು ಅಷ್ಟೇ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನೀವು ಡಿಮ್ಯಾಂಡ್ ಮಾಡೋದು ಕಮ್ಮಿ ಆಯ್ತು ಅಂತ ಸರ್? ಏನಂತ ಆಸಕ್ತಿ ತೋರಿಸ್ತಾ ಇಲ್ಲ. ನಾವೇನು ಡಿಮ್ಯಾಂಡ್ ಮಾಡಬೇಕಿಲ್ಲ, ಬಂದಾಗ ಬರಲಿ. ಏನು ಅದೇನು ಅರ್ಜೆಂಟ್ ಏನು? ಯಾವಾಗ CM ಅವರು ಕ್ಯಾಬಿನೆಟ್ ತರ್ತಾರೆ ಆವಾಗ ಚರ್ಚೆ ಮಾಡಬೇಕಾಗುತ್ತೆ. ಸೊ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ, ಬರಲಿ, ಬಂದಾಗ ಚರ್ಚೆ ಮಾಡ್ತೀವಿ. ಓಕೆ ರೀ. ಸರ್, ಮತ್ತೆ ಇದು ಯಾವ್ದು? ಸಮಾನ ಮನಸ್ಕ ಸಚಿವರು ಮತ್ತೆ ಶಾಸಕರ ಮೀಟಿಂಗ್ ಮೆನ್ಷನ್ ಆಗಿ ಪೋಸ್ಟ್ಪೋನ್ ಆಗಿತ್ತಲ್ಲ ಸರ್? ಎಲ್ಲಿ? ಅನುಮತಿ ಏನಾದ್ರು ಸಿಗ್ತಾ ಸರ್? ಯಾವುದ್ರಿ? ಅದನ್ನ ಇವ್ರು ಕೇಳಬೇಕಲ್ಲ, ನೀವು ಹೋಮ್ ಮಿನಿಸ್ಟರ್ ಕೇಳ್ಬೇಕಂತ ಹೇಳಿದ್ವಿ. ಅವರು ಅದಕ್ಕೆ ಹೆಡ್. ಅದೇ ಅವರು ತಾವು ಮನ್ಸು ಮಾಡ್ತಾ ಇಲ್ಲ ಹೆಡ್ ಅವ್ರು. ಸರ್, ನೀವು ಮನ್ಸು ಮಾಡ್ತಾ ಇಲ್ಲ, ನೀವು ಮನ್ಸು ಮಾಡೋಕ್ಕಾಗುತ್ತೆ. ನಾವು ಮೆಂಬರ್ ಅಟ್ಟೆ, ಅದಕ್ಕೆ ನಾವು ಹೆಡ್, ಚೇರ್ಮನ್ ಅಲ್ಲ. ಊಟ ಇಟ್ಟರೆ ಸರಿ ಆಗುತ್ತೆ ಸರ್. ನೀವು ಮನ್ಸು ಮಾಡೋದು ಆಗುತ್ತೆ. ನಾವು ಅದಕ್ಕೆ ಸದಸ್ಯರು. ಅಧ್ಯಕ್ಷರಿಗಿಂತ ಸದಸ್ಯರು ಅವ್ರು ಯಾವಾಗ ಇರ್ತಾರೋ ಹೋಗ್ತೀವಿ. ನಮ್ದೇನು, ನಾವೆಲ್ಲ ನಮ್ದು ಯಾವಾಗ ಏನು ನಮ್ಮ ಪ್ರಶ್ನೆ. ಅವ್ರು ಯಾವಾಗ ಇರ್ತಾರೋ ಅವಾಗ ಹೋಗ್ತೀವಿ ಅಷ್ಟೇ. ನಮ್ದೇನು ಹತ್ರ ಏನು ವಿಶೇಷ ಏನಿಲ್ಲ. ಈಗ ರಾಜ್ಯಾದ್ಯಂತ ಪ್ರಮುಖ ರಸ್ತೆಗಳು ಲೋಕೋಪಯೋಗಿ ಇಲಾಖೆಗಳು ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಸರ್? ಈಗ ಅನುದಾನ ಮಾಡಿದ್ರೆ ನೀವು ಹೋಗಿ ನೋಡ್ಬೇಕ್ರಿ. ಅದಕ್ಕೆ ಹೇಳ್ತೀವಿ ಎಲ್ಲ ಕಡೆ. ನಾನು ಖುದ್ದಾಗಿ ಅದಕ್ಕೆ ಜಿಲ್ಲಾ ಪ್ರವಾಸ ಅದಕ್ಕೆ ಮಾಡೋ ಉದ್ದೇಶ. ಎಲ್ಲ ಕಡೆ ಡಿಸೆಂಬರ್ 30ಕ್ಕೆ ಮುಗಿಸಿದ್ದೀವಿ. ಮೇಜರ್ ರೋಡ್ಸ್ ಏನಿದೆ SH MDR ಅವನ್ನೆಲ್ಲ ಒಳ್ಳೆಯ ಕಂಡೀಷನ್ ತಂದಿದ್ದೀವಿ. ಸೊ ಹೊಸ ರಸ್ತೆ ಕೂಡ ಈಗ ಮಾಡ್ತಾಯಿದ್ದೀವಿ.
ಅನುದಾನದ ಸಮಸ್ಯೆ ಏನಿಲ್ಲ ಸರ್? ಅನುದಾನ ಸಮಸ್ಯೆ ಏನಿಲ್ಲ. ಹಿಂದೆ ಬೊಮ್ಮಾಯಿ ಸರ್ಕಾರದಾಗ ಏನು ಅನುದಾನ ಇತ್ತು ಅದಕ್ಕಿಂತ ಜಾಸ್ತಿ ನಾವು ಕೊಟ್ಟಿದ್ದಾರೆ ಈ ಸಾರಿ. ಬೊಮ್ಮಾಯಿ ಸರ್ಕಾರದಾಗ ಏನಿತ್ತು ಅದಕ್ಕಿಂತ ಈ ಸಾರಿ ನಮ್ಮ ಇಲಾಖೆ ಜಾಸ್ತಿ ತೊಗೊಂಡಿದ್ವಿ. ಕಾಂಟ್ರಾಕ್ಟರ್ಗಳದ್ದು ಏನು ಸಮಸ್ಯೆ ಏನಿಲ್ವಾ ಸರ್? ಬಿಲ್ ಎಲ್ಲ ಕ್ಲಿಯರ್ ಆಯ್ತಾ? ಸಮಸ್ಯೆ ಇದೆ ಅಲ್ಲ, ಹಿಂದೆ ಬಿ ಜೆ ಪಿ ಅವರು ಮಾಡಿಟ್ಟು ಸಮಸ್ಯೆ ಇದೆ ಇಲಾಖೆ ಸಮಸ್ಯೆ ಇದೆ ಅಲ್ಲ. ಹಿಂದೆ ಬಿ ಜೆ ಪಿ ಅವರು ಎದ್ದೋ ಮಾಡಿಟ್ಟಿದ್ದ ಸಮಸ್ಯೆ ಇದೆ. ಅದನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಸಂಘರ್ಷ ಹರಸಾಹಸ ಮಾಡ್ತಾಯಿದ್ದೀವಿ. ಈಗ ಪರಿಸ್ಥಿತಿ ಅವ್ರ ಸಮಸ್ಯೆ ಹೇಗೆ ಸರ್ ಈಡೇರೋದು? ಸರಿ ಇಲ್ಲ, ಟೈಮ್ ತೊಳ್ತೈತೆ ಸರಿ. ಮಾಡೋಂಥ ಜವಾಬ್ದಾರಿ ಸರ್ಕಾರ ಮೇಲೆ ಇದೆ, ಇದು ಮಾಡಲೇಬೇಕು. ಆದರೆ ಟೈಮ್ ತೊಳ್ತೈತೆ. ಒಂದೇ ತಕ್ಷಣ ಈಗ ಅವ್ರದ್ದು ಹಿಂದಿನವರೆಲ್ಲ ಬಿ ಜೆ ಪಿ ಅವ್ರದ್ದು ಬಿಲ್ ಕೊಡಲಿಕ್ಕೆ ಅಸಾಧ್ಯ. ಆದರೆ ಹಂತ ಹಂತವಾಗಿ ಕೊಡ್ತಾಯಿದ್ದೀವಿ. ನಾವೆಲ್ಲ ಪತ್ರ ಬರ್ತಿದ್ರು ಸರ್ ಸಚಿವರಿಗೆಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನಿಂದ ಪತ್ರ ಎಲ್ಲ ಬರ್ತಿದ್ದಾರೆ ಸರ್ 7 ಜನ ಸಚಿವರಿಗೆ ತಮ್ಮನ್ನು ಒಳಗೊಂಡಂತೆ. CM ಗಮನಕ್ಕೆ ತೆಗೆದಿದೆ, ಬೇಗ 7 ದಿನದ ಗಡುವು ಕೂಡ ನೀಡಿದೆ ಸರ್. 7 ದಿನದೊಳಗೆ ಬಗೆಹರಿಸಿ. ನಮ್ಮ ಇಲಾಖೆ ಮೀಟಿಂಗ್ ಮಾಡಿದ್ದೀವಿ. ಅವರೇ ಒಂದು ನೋಟು ಕೂಡ ಕೊಟ್ಟಿದ್ದಾರೆ. PWD ಇಲಾಖೆಯವರ ಮಾಡಿ ನಮ್ಮ ಸಮಸ್ಯೆ ಪರಿಹಾರ ಮಾಡಿದಾರಂತ. ನಮ್ಮ ಇಲಾಖೆ ಮೀಟಿಂಗ್ ಮಾಡಿದ್ದೀವಿ, ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವ್ರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದು ಅಂತ ಹೇಳಿದರು. ಅವ್ರು ಏನೇನು ಕೇಳಿ ಡಿಮಾಂಡ್ ಇದೆ. ಓಕೆ ಅಲ್ಲ, ಅಧ್ಯಕ್ಷ CM ಅವ್ನು ಬಿಟ್ಟುಬಿಟ್ರೆ ಬೇರೆಲ್ಲ ಮಾತಾಡ್ತೀವಿ. ಅವ್ರನ್ನ 2 ಬಿಟ್ಟರೆ ಬೇರೆ ಎಲ್ಲ ಮಾತಾಡ್ತೀವಿ. CM ಬದಲಾವಣೆ, ಅಧ್ಯಕ್ಷರು ಯಾವಾಗಂತ ಅವನು ಕೇಳಿದ್ರೆ ಮತ್ತೆ ಅವ್ನು ಬಿಟ್ಟು ಬೇರೆ ಎಲ್ಲ ಕೇಳಲ್ಲ. ಡಿಪಾರ್ಟ್ಮೆಂಟ್ ಹೇಳ್ತೀವಿ, ಸರ್ಕಾರ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.